ಅಶೋಕ ಅಶೋಕ ಆರ್ತಿ 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 ಅಶೋಕ ಚೈತ್ರ ಕರೆದಾಗೈತಲ್ಲ. ನಾನು ಸದಾ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ಅವಳು ಕೂಗ್ದಾಗೆ ಅನಿಸ್ತಿದೆ. ಬಾಯಲ್ಲಿ ಮಾತಂಗಿ ನನ್ನನ್ನು ಕರೀತಾ ಇದ್ದಾರಾ? ನಾನು ಹೊರಗಡೆ ಬರ್ಬೇಕಾ? ಹ್ಞೂ ಚೈತ್ರ ಪುಟ, ಕೆಳಗ್ ಬಾ. ಯಾಕೆ? ನಿನ್ ಫ್ರೆಂಡು ಅಹಲ್ಯ ಬಂದಿದ್ದಾಳೆ. ಅಹಲ್ಯ ಬಂದಿದ್ದಾಳಾ? ಎಲ್ಲಿ? ಇಲ್ಲೇ ಇದ್ದಾಳೆ. ಅಹಲ್ಯ ಬಂದಿದ್ದಾಳಂತೆ. ನನಗೆ ಹೊಸ ಫ್ರೆಂಡ್ ಸಿಕ್ಕಿದ್ಲು. ಯಜಮಾ, ಚಿರು ಆತ್ಮ ಇಲ್ಲಿಗೆ ಬರೋಕೆ ಇನ್ನು ಎಷ್ಟು ನಿಮಿಷ ಇದೆ? ಇನ್ನು 3 ನಿಮಿಷ. ಚೈತ್ರ, ಅಶೋಕ್ ಅಶೋಕ್ಗೇನು ಆಗಿಲ್ಲ, ಅವ್ನು ಹುಷಾರಾಗಿದ್ದಾನೆ. ಅವರು ನೀರಿಗೆ ಅವನನ್ನ ನೀರಿಂದ ಎತ್ಕೊಂಡು ಬಂದಿದ್ದಾಯ್ತು. ಈಗ ಅವ್ನು ಹುಷಾರಾಗಿದ್ದಾನೆ. ಯು ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬೇಡ. ನಿಜನಾ? ನಿಜ ಆರ್ತಿ, ನಿನ್ಗಲ್ಲಿ ಪ್ರಜ್ಞೆ ತಪ್ಪೋಯ್ತು, ಅದಕ್ಕೆ ಇಲ್ಲಿ ತಂದು ಮಲಗಿಸಿದ್ವಿ. ಶ್ರಾದ್ದ ಮುಗ್ದೋಯ್ತಾ? ಶ್ರಾದ್ದ ಕಾರ್ಯ ಇನ್ನೇನು ಮುಗಿತಾ ಇದೆ ಅನ್ಸತ್ತೆ. ಅಯ್ಯೋ, ಚೈತ್ರ ಆರ್ತಿ, ಏನಾಯ್ತು? ಅದಕ್ಕೆ ಚೈತ್ರ ಕಾಣಿಸ್ತಿದ್ದಾಳೆ ನೋಡಿ. ಚೈತ್ರ ಎಲ್ಲಿದ್ದಾಳೆ ಆರ್ತಿ? ಇಲ್ಲೇ ಇದ್ದಾಳೆ ನೋಡಿ. ಅದು ಖಾಲಿ ಗೋಡೆ, ಅಲ್ಲಿ ಚೈತ್ರ ಇಲ್ಲ. ಇದೆಲ್ಲ ಬರೀ ನಿನ್ ಕಲ್ಪನೆ. ಇಲ್ಲ, ನನ್ನ ಕಲ್ಪನೆ ಅಲ್ಲ. ಚಿರು, ಈ ಕಾರ್ಯ ನಡಿಬಾರ್ದು. ಆರ್ತಿ, ಏನ್ ಮಾತಾಡ್ತಾ ಇದ್ಯಾ? ನಡಿ, ರೆಸ್ಟ್ ಮಾಡು, ನಡಿ. ಇಲ್ಲ, ಬಿಡಿ ನನ್ನ. ಓಂ ದಕ್ಷಿಣೋರಾರ್ಣಿಮೇ ಗಾತು ನಿಗ್ರಾಯ ಗಾತು ನಿಗ್ನಪದೇ ದೇವಿ ಏಕಸ್ಯ ರಕ್ಷಣಾಸತ್ತರ ಮಾನಸೇಭ್ಯ ಓರ್ವಂಜಿ ಗಾತು
ಈ ಬಾಳೆ ಎಲೆ ಇಟ್ಕೊಳ್ಳಿ. ಇದನ್ನು ತಗೊಂಡೋಗಿ ನದಿಗೆ ವಿಸರ್ಜನೆ ಮಾಡಿಬಿಟ್ಟು ಈ ಪವಿತ್ರ ಅಲ್ಲ ಹಾಕಿ ಬನ್ನಿ. आत्मम् आवाहयामि आत्मम् आवाहयामि आत्मम् आवाहयामि ಇನ್ನು 2 ನಿಮಿಷ ಇರೋದು. ಬೇಗ ಪಿಂಡ ಪ್ರದಾನ ಮುಗೀಲಿ, ತಿಲತರ್ಪಣ ಬಿಡಬೇಕು. ಬೇಗ. ನನ್ನ ಮಗ ಚಿರು ನನ್ನನ್ನು ಎಲ್ಲೂ ಕಳ್ಸೋದಿಲ್ಲ. ನನ್ನ ಮಗ ನನಗೆ ಬೇಕು. 9 ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ ನಾನು. ಅವನ ನೆನಪಲ್ಲೇ ಬದುಕಿದ್ದೀನಿ ನಾನು. ನನ್ನ ಎಲ್ಲೂ ಕಳ್ಸೋದಿಲ್ಲ. ಇಲ್ಲ, ಶ್ರಾದ್ದ ಕಾರ್ಯದಲ್ಲಿ ತಿಳತರ್ಪಣ ಬಿಟ್ಟ ನಂತರ ಆತ್ಮ ಮುಕ್ತಿ ಹೊಂದತ್ತೆ. ಆ ಸಮಯದಲ್ಲಿ ನಾನು ಚಿರು ಆತ್ಮನ ಇಲ್ಲಿಗೆ ಕರೆಸ್ಕೋಬೇಕು ಅಂತ ಕಾದಿದ್ದೆ. ಆದರೆ ಅಮ್ಮ, ಯಾಕೆ ಹೀಗೆ ನಗ್ತಾ ಇದ್ದೀರಾ? ಏನಾಯ್ತಮ್ಮ? ಆತ್ಮ ಈಗ ಮರು ಜನ್ಮ ಪಡ್ಕೊಂಡಾಗಿದೆ. ನನ್ನ ಯಜ್ಞ ಸಫಲಗೊಂಡಿದೆ. ಜೇಜಮ್ಮ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ನೀವು ಹೇಳಿದ್ದನ್ನ ಕೇಳಿ ನನಗೆ ಪಟ್ಟಾಭಿಷೇಕ ಮಾಡಿದ್ದಷ್ಟು ಖುಷಿ ಆಯಿತು. ಆದರೆ ಒಂದು ನನಗೆ ಸಂಶಯ. ಏನು ಸಂಶಯ ಅಂದರೆ ಕೆಲವು ವಿಷಯಗಳಲ್ಲಿ ನಾನು ಮಾಡಿರೋ ತಪ್ಪುಗಳು ಚಿರು ಗೊತ್ತಾಗಲ್ಲ ಅಲ್ವಾ? ಆತ್ಮ ಅಂದರೆ ಸತ್ಯ, ಆದರೆ ನೀವು ಅದನ್ನು ಬಿಂಬಿಸ್ತಾ ಇರೋ ರೀತಿನೇ ಬೇರೆ ಇದೆ. ಆ ಬಾಲಕ ಬದುಕಿದ್ದಾಗ ಅವನ ಕಣ್ಣಿಗೆ ಯಾರ್ಯಾರು ಹೇಗೆ ಕಾಣಿಸ್ತಾ ಇದ್ರೋ ಈಗಲೂ ಅವನ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇರ್ತಾರೆ. ಅಬ್ಬಾ, ನನ್ನ ಮನಸ್ಸಿಗೆ ಹೀಗೆ ನಿರಾಳ ಆಯಿತು. ಜೇಜಮ್ಮ,
ಚಿರು ಬದುಕಿದಾಗ ಯಾವಾಗ್ಲೂ ರಾಣಿಯಮ್ಮ ರಾಣಿಯಮ್ಮ ಅಂತ ನನ್ನ ಜೊತೆನೇ ಇರ್ತಿದ್ದ. ಅವ್ನು ಸತ್ತ ಮೇಲೆ ಅವನ ಆತ್ಮ ನನ್ನ ಹತ್ರ ಬರಲೇ ಇಲ್ಲ. ಯಾಕೆ ಅನ್ನೋದೇ ನನ್ನ ಮನಸ್ಸಲ್ಲಿ ಕೊರಿತಾ ಇರೋದು. ಸತ್ತ ಮೇಲೆ ಅವನಿಗೆ ಅವನ ತಾಯಿಯ ಬಳಿ ಏನೇನು ಕಳೆದುಕೊಂಡಿದ್ನೋ ಅದನ್ನೆಲ್ಲ ಪಡೆದುಕೊಳ್ಳೋ ಆಸೆ ಮತ್ತೆ ಅವಳ ಮೇಲಿನ ಸೇಡು ಇವೆರಡೂ ಇದೆ. ಈಗ ನೀನು ಮತ್ತೆ ಅವನನ್ನು ಸೆಳೆದುಕೊಳ್ಳೋ ಪ್ರಯತ್ನ ಮಾಡಬೇಕು. ಹೇಗೆ ಜೇಜಮ್ಮ? ಅವ್ನು ಎಲ್ಲಿರ್ತಾನೆ? ಅವನ ಜೊತೆ ಮಾತಾಡೋದಾದ್ರೂ ಹೇಗೆ? ಅವ್ನು ನಮ್ಮ ಕಣ್ಣಿಗೆ ಕಾಣಿಸ್ತಾನಾ? ಇಲ್ಲ, ಅವನು ಯಾರ ಕಣ್ಣಿಗೆ ಕಾಣಿಸ್ಕೋಬೇಕು ಅಂತ ಇರ್ತಾನೋ ಅವನು ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೋತಾನೆ. ಹಾಗಾದ್ರೆ ಅವನ್ನ ಹೊಲಿಸ್ಕೊಳ್ಳೋದಾದ್ರೂ ಹೇಗೆ? ಇದೆ, ಅದಕ್ಕೂ ಒಂದು ದಾರಿ ಇದೆ. ಅದೇನು ಅಂತ ಹೇಳಿ ಜೇಜಮ್ಮ. ಏನದು? ಮಾಯಾ ಕಡಗ. ಇದು ಹೇಗೆ ನಮ್ಮ ಸಹಾಯಕ್ಕೆ ಬರುತ್ತೆ? ಆತ್ಮಗಳ ಜೊತೆ ಸಂಪರ್ಕ ಸಾಧಿಸೋದಕ್ಕೆ ಇಟ್ಕೊಂಡಿರೋ ಕಡಗ ಇದು. 200 ವರ್ಷ ಹಳೇದು. ಈಗ ನಾನು ಇದನ್ನು ನಿಮಗೆ ಕೊಡ್ತೀನಿ. ಚಿರು ಮನೆಗೆ ಬಂದಾಗ ನಿಮಗೇನಾದರೂ ಅನುಮಾನ ಬಂದರೆ ನೀವು ಇದರಿಂದ ನೋಡಿದಾಗ ಚಿರು ಇರೋ ಜಾಗ ನಿಮಗೆ ಕಾಣತ್ತೆ. ಆಗ ನೀವು ಚಿರು ಜೊತೆ ಮಾತಾಡ್ಬೋದು. ಇದನ್ನು ಹೊರತುಪಡಿಸಿ ಚಿರು ನಿಮಗೆ ಬರಿಗಣ್ಣಲ್ಲಿ ಕಾಣಲ್ಲ. ತಗೊಳ್ಳಿ. ಇನ್ನೊಂದು ಮಾತು, ನೀವು ಈ ಮಾಯಾ ಕಡಗವನ್ನು ಚಿರುವಿನ ವಿಷಯಕ್ಕೆ ಬಿಟ್ಟು ಬೇರೆ ಯಾವ ವಿಷಯಕ್ಕೂ ಬಳಸೋ ಅಂತಿಲ್ಲ. ಅಂದರೆ ಇದನ್ನ ಬೇರೆ ಕೆಲಸಕ್ಕೂ ಬಳಸ್ಕೊಳ್ಳೋ ಹಾಗಿಲ್ಲ. ಹಾಗೆ ಆಗಲಿ. ಇದನ್ನು ಚಿರು ನೋಡೋದಕ್ಕಲ್ಲದೆ ಬೇರೆ ಯಾವ ಕೆಲಸಕ್ಕೂ ಬಳಸೋದಿಲ್ಲ. ನಾನು ಮಲಗಿದ್ದೆ. ಡಾಕ್ಟ್ರು ಬಂದು ಹೋಗಿದ್ದಾರೆ ಅಂತ ಗೊತ್ತಾಯಿತು. ನೀವು ನನ್ನ ಪಕ್ಕದಲ್ಲೇ ಇರ್ತೀರಾ ಅಂತ ಅಂದ್ಕೊಂಡೆ. ಯಾಕಿರ್ಬೇಕಿತ್ತು ನಾನು? ಯಾರನ್ನು ಕೇರ್ ಮಾಡಿ ಏನು ಪ್ರಯೋಜನ ಇಲ್ಲ ಅಂದಮೇಲೆ ಯಾಕಿರ್ಬೇಕು? ಅಶೋಕ್ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ನನಗೆ ತುಂಬ ಬೇಜಾರಾಗುತ್ತೆ. ನೀನೊಬ್ಳಿಗೆನ ಬೇಜಾರಾಗೋದು? ನಿನ್ನ ಕಣ್ಗೆ ನಾವು ಯಾರು ಮನುಷ್ಯ ಥರ ಕಾಣಿಸ್ತಾ ಇಲ್ವಾ? ನಿನ್ನನ್ನು ನೀನು ಏನು ಅನ್ಕೊಂಡಿದ್ಯಾ? ನೀನು ಏನೇ ಮಾಡಿದ್ರು ಈ ಮನೇಲಿ ಎಲ್ಲರೂ ಸಹಿಸ್ಕೊಂಡು ಹೋಗ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ಯಾ? ನಾನು ಯಾವತ್ತೂ ಈ ಮನೆನ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ ರೀ. ಓಹೋ, ಹಾಗಾದ್ರೆ ಇವತ್ತು ಮಾಡಿದ ಹುಚ್ಚಾಟಗಳೇನು? ಅದನ್ನ ಯಾರ ನೆಮ್ಮದಿಗೆ, ಯಾರ ಸುಖಕ್ಕೋಸ್ಕರ ಮಾಡಿದ್ರಿ ತಾವು? ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು. ಎಲ್ರ ಮುಂದೆ ನನ್ನ ಮಾನ ಮರ್ಯಾದೆಲ್ಲ ತೆಗೆದ್ಬಿಟ್ಟಿಯಲ್ಲೇ. ಎಲ್ರು ನನ್ನನ್ನ ನಿನ್ನ ಹೆಂಡತಿ ಯಾಕೆ ಹುಚ್ಚಿ ಥರ ಆಡಿದ್ಲು ಅಂತ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ ನಾನು? ಮನೆಯವರೆಲ್ಲರೂ ಶ್ರಮನ ಒಂದೇ ಕ್ಷಣಕ್ಕೆ ಹಾಳು ಮಾಡ್ಬಿಟ್ಟೆ ನೀನು. ಈಗ ಗೊತ್ತಾಯ್ತು ನನಗೆ ಚಿರುಗೆ ನಿನ್ ಕಂಡ್ರೆ ಯಾಕೆ ಇಷ್ಟ ಇರಲಿಲ್ಲ ಅಂತ. ಈ ರೀತಿ ಆಡಿದ್ರೆ ಯಾವ ಮಕ್ಕಳು ತಾನೇ ಇಷ್ಟಪಡ್ತಾರೆ? ರೀ ನೀವಾ ಹೀಗೆ ಮಾತಾಡ್ತಿರೋದು? ಹೌದು, ನಾನೇ ನಿನ್ನ ಗಂಡ ಅನಿಸ್ಕೊಂಡ್ರು ಅಶೋಕ್ ಮಾತಾಡ್ತಾ ಇದ್ದೀನಿ. ಚಿರು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಮನೆಯವರೆಲ್ಲರೂ ಒದ್ದಾಡ್ತಿದ್ದಾರೆ. ಅದಕ್ಕೆ ನೀನು ಕಲ್ಲು ಹಾಕ್ದೆ. ಯಾಕೆ? ಚಿರು ಆತ್ಮಕ್ಕೆ ಶಾಂತಿ ಸಿಗಬಾರ್ದು ಅಂತ ತಾನೆ. ಚಿರು ನಿನ್ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅವನನ್ನ ಅಂತರ್ಪಿಶಾಚಿ ಮಾಡಕ್ ಹೊರಟ್ಬಿಟ್ಯಾ? ಮಕ್ಕಳು ತಾಯಿನ ದ್ವೇಷ ಮಾಡೋದು ನೋಡಿದ್ದೀನಿ, ಆದ್ರೆ ಇಲ್ಲಿ ತಾಯಿನೇ ಮಕ್ಕಳನ್ನ ದ್ವೇಷ ಮಾಡೋದಾ?
ಪ್ಲೀಸ್ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನಗೆ ಸಹಿಸ್ಕೊಳಕ್ಕಾಗಲ್ಲ. ನಿನ್ನ ಕಣ್ಣೀರಿಂದ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರಬೇಡ. ಚಿರು ಶ್ರಾದ್ದನ ಹಾಳು ಮಾಡಿದ್ ಯಾಕೆ ಅಂತ ನನಗೆ ಕಾರಣ ಗೊತ್ತಾಗಬೇಕು. ಎಲ್ಲದಕ್ಕೂ ರೀಸನ್ ಇರಲ್ಲ ರೀ. ಏನು ಮಾತಾಡ್ತಿದ್ಯಾ ಆರತಿ? ರೀಸನ್ ಇಲ್ಲದೆ ಆ ರೀತಿ ಆಡ್ತಾರ? ನೀನು ಹೇಳ್ತಿರೋದು ನಿಂಗೆ ಕನ್ವಿನ್ಸ್ ಆಗ್ತಾ ಇದೆಯಾ? ನೋಡಿ, ನನ್ನನ್ನೇನು ಕೇಳಬೇಡಿ ಪ್ಲೀಸ್. ಯಾಕೆ ಯಾಕೆ ಕೇಳಬಾರ್ದು? ನಾನೇನು ಕೇಳಬಾರದು ಕೇಳ್ತಿಲ್ವಲ್ಲ? ಇರೋ ವಿಷಯನ ನೇರವಾಗಿ ಕೇಳ್ತಾ ಇದ್ದೀನಿ. ಚಿರು ಶ್ರಾದ್ದದಲ್ಲಿ ಆ ರೀತಿ ಯಾಕೆ ನಡ್ಕೊಂಡೆ ನೀನು? ನನಗೆ ಗೊತ್ತಿಲ್ಲ ರೀ. ನನಗೆ ಗೊತ್ತು. ಏನು? ನಿನಗೆ ಹುಚ್ಚಿಡ್ದಿದೆ. ಅಯ್ಯೊಲ್ಲೇ ವೇದ, ನೀನೇನೆ? ನಾನೇ ವೇದ. ಯಾಕೆ ಡೌಟಾ? ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೆಂಡತಿ ಮೇಲೆ ನಾನೇ ಡೌಟ್ ಪಡಕ್ಕಾಗುತ್ತೇನೆ? ನೀನೇ ನನ್ನ ಸೀದಾ ಸಾದಾ ವೇದ. ಅದ್ ಸರಿ, ಶ್ರಾದ್ದಕ್ಕೆ ಬರ್ಬೇಕಾದ್ರೆ ನೀನ್ ತಲೆ ಸುತ್ತ ಬಿದ್ಯಂತಲ್ಲ, ಹುಷಾರಾಗಿದ್ಯಾ ತಾನೆ? ನಾನು ಹುಷಾರಾಗೇ ಇದ್ದೀನ್ರಿ. ಏನ್ ಸಮಾಚಾರ? ಎನಿ ಗುಡ್ ನ್ಯೂಸ್? ಗುಡ್ ನ್ಯೂಸ್ ಅಂದ್ರೆ? ಕಳ್ಳಿ ಮಳ್ಳಿ ಮಳ್ಳಿ ಅಂತ ಅದೇನೋ ಹೇಳ್ತಾರಲ್ಲ, ಹಂಗೆ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ದೋರ್ ಥರ. ಆತರ ಏನೂ ಇಲ್ಲ. ಓಕೆ. ಹೌದಾ? ಅಯ್ಯೋ, ನಾನೇನೇನೇನೇನೇನೋ ಅಂದ್ಕೊಂಬಿಟ್ಟಿದ್ದೆ. ಅದು ಹೋಗ್ಲಿ ಬಿಡು. ನೀನು ಮೂಢನಂಬಿಕೆ ಬಗ್ಗೆ ಮಾತಾಡ್ತಿದ್ಯಲ್ಲ, ನೀನು ಶ್ರಾದ್ದಕ್ಕೆ ಹೋಗ್ಬೇಕಾದ್ರೆ ನಿನ್ಗೆ ಈ ರೀತಿ ಎಲ್ಲ ಆಯ್ತಲ್ಲ, ಅದ್ರ ಏನರ್ಥ? ಶ್ರಾದ್ದಕ್ಕೆ ಹೋಗ್ಬೇಕಾದ್ರೇನೆ ಈ ರೀತಿ ಎಲ್ಲ ಆಯ್ತು ಅಂತ ಯಾವ ರೀಸನ್ಸು ಇಲ್ಲ. ಶ್ರಾದ್ದ ಮುಗಿಯೋ ತನಕ ಹಸ್ಕೊಂಡಿರ್ಬೇಕು ಅಂತ ಅಪ್ಪ ಹೇಳಿದ್ರು. ಸುಸ್ತಾಗಿಗೆಲ್ಲ ಆಯಿತು. ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನೆಲ್ಲ ಕಟ್ಟಬೇಡಿ. ಅತ್ತಿಗೆ ಶ್ರಾದ್ದನ ಹಾಳು ಮಾಡಿದ್ರು ಅನ್ನೋ ವಿಷಯ ಗೊತ್ತಾಯ್ತು. ಅಲ್ಲ, ಅವ್ಳು ಯಾಕೆ ಆ ರೀತಿ ಮಾಡಿದ್ರು ಅನ್ಸುತ್ತೆ? ಅದೇ ಏನು ಅಂತ ಹೇಳೋಕ್ಕಾಗಲ್ಲ. ನಾರ್ಮಲ್ ಆಗಿ ಲವ್ಲವಿಕೆಯಿಂದ ಓಡಾಡ್ತಿದ್ದವರು ಸಡನ್ನಾಗಿ ಈ ರೀತಿ ಆಡ್ತಿದ್ದಾರೆ ಅಂದರೆ ಎಕ್ಸಾಕ್ಟ್ ಕಾರಣ ಹೇಳೋಕ್ಕಾಗಲ್ಲ. ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಶ್ರಾದ್ದ ನಿಂತೋದಿದ್ದಕ್ಕೆ ನನಗೇನು ಟೆನ್ಷನ್ ಇಲ್ಲ. ಆದರೆ ಈ ವಿಚಾರದಿಂದ ಅಣ್ಣನ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಇನ್ನು ಅಣ್ಣ ಅದಕ್ಕೆ ಸಂಬಂಧ ಏನಾಗುತ್ತೋ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಹೌದು, ಅಶೋಕ್ ಆರ್ತಿ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದಾನೆ. ಆರ್ತಿಯಾಗಿ ಈ ರೀತಿ ಆಡೋದು ಅಂತ ಗೊತ್ತಾದರೆ ಅವನು ಸಮಾಧಾನ ಆಗ್ತಾನೆ. ಸಮಯ ನೋಡಿಕೊಂಡು ಅತ್ತಿಗೆ ಜೊತೆ ನಾನು ಮಾತಾಡ್ತೀನಿ. ನೀವು ಅಳ್ತಾ ಇರೋದನ್ನು ನೋಡಿ ಕೂಡ ಇಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಜ ಹೇಳಿ ಅಮ್ಮೋರೆ, ಆ ತೆಂಗಿನಕಾಯಿನ ನೀವೇ ಅಲ್ವಾ ಹೊಡೆದಾಕಿದ್ದು? ಚಿರು ಮನೆ ಒಳಗಡೆ ಪ್ರವೇಶ ಮಾಡಲಿ ಅಂತ ತಾನೇ ನೀವಿಂಥ ಕೆಲಸ ಮಾಡಿದ್ದು? ಮಾತಾಡಿ ಅಮ್ಮೋರೆ. ಮನೆಯಲ್ಲೆಲ್ಲರೂ ಸೇರಿಕೊಂಡು ನನ್ನನ್ನೇ ದೂರ್ತಿದ್ದಾರೆ. ನೀನು ನನ್ನನ್ನೇ ದೂರ್ತಿದ್ಯಾ? ಹಾಗಾದರೆ ನೀವಾ ಕೆಲಸ ಮಾಡಿಲ್ವಾ? ನಾನು ಹೇಳೋ ಸತ್ಯನ ಆ ದೇವರು ನಮ್ಮದೇ ಇರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಬಿಡು. ಬೇಜಾರು ಮಾಡ್ಕೋಬೇಡಿ. ಯಾವ ದುಷ್ಟಶಕ್ತಿ ಕೂಡ ಆ ಕಾಯಿನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅದು ಒಡೆದು ಹೋಗಿದೆ ಅಂದರೆ ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಮ್ಮೋರೆ. ನಿಂತ್ಕೊಳ್ಳಿ. ಶ್ರಾದ್ದ ಹಾಳಾದರೂ ಚಿರುವಿನ ಆತ್ಮ ಮರು ಹುಟ್ಟು ಪಡ್ಕೊಂಡ್ರು ಇನ್ನೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಅಮ್ಮ? ನಿಮ್ಮ ಮನೆಗೆ ದಿಗ್ಬಂಧನ ಆಗಿದೆ. ಹೌದು ಅಮ್ಮ, ಗುರುಗಳು ತೆಂಗಿನಕಾಯಿ ನಿಂಬೆಹಣ್ಣನ್ನ ಮನೆ ಬಾಗಿಲು ಕಟ್ಸಿದ್ದಾರೆ. ಅದಕ್ಕೆ ಚಿರು ಆ ಮನೆ ಒಳಗೆ ಪ್ರವೇಶ ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡೋದು ಜೇಜಮ್ಮ? ಚಿರು ಮನೆಗೆ ಪ್ರವೇಶ ಆಗಲಿಲ್ಲ ಅಂದರೆ ನಾನು ಅವನ್ನ ಹೇಗೆ ಹೊಲಿಸ್ಕೊಳ್ಳೋದು? ಪ್ರತಿ ಸಲ ನಾವು ಹೊರಗಡೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಅದನ್ನು ತೆಗೆದುಬಿಡೋಣವಾ? ಬೇಡ.
ಅದಕ್ಕೊಂದು ಭೌತಿಕ ಪರಿಹಾರ ಆಗಬೇಕು. ಏನದು? ಅದನ್ನ ಹೊಡೆದಾಕ್ಬಿಡಿ. ಮಾತಾಡದೆ ಮಾತ್ರ ಇರಬೇಡ್ರಿ. ನನಗೆ ತುಂಬ ಸಂಕಟ ಆಗುತ್ತೆ. ನನ್ನ ಜೊತೆ ಎಲ್ಲರೂ ಇದ್ರು ನೀವೊಬ್ರು ಇಲ್ಲ ಅಂದರೆ ನನ್ಗೆ ಒಂಟಿತನ ಕಾಡುತ್ತೆ. ನಮಗೆ ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮಕ್ಕಳು ಆಯಿತು. ಆದರೆ ನೀವು ಯಾವತ್ತೂ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರಲಿಲ್ಲ. ಆದರೆ ಇವತ್ತು ನಿಮ್ಮ ಈ ಕೋಪಕ್ಕೆ ಒಂದು ಅರ್ಥ ಇದೆ. ಆದರೆ ನಾನೇ ಅರ್ಥ ಇಲ್ಲದೆ ನಡ್ಕೊಳ್ತಾ ಇರೋಳು. ಕೆಲವು ಸಾರಿ ಪರಿಸ್ಥಿತಿನೇ ಹಾಗೆ ರೀ. ಏನೋ ನಡೀತಾ ಇರುತ್ತೆ, ಅದನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ. ಇನ್ನು ಕೆಲವು ಸಾರಿ ನಡೀತಿರೋದನ್ನು ಹೇಳ್ಕೊಂಡ್ರು ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ. ಅರ್ಥ ಮಾಡ್ಕೊಳ್ಳೋರು ಯಾರೂ ಇರಲ್ಲ ಅಂತ ನಿನಗೆ ನೀನೇ ಅನ್ಕೊಳ್ಳೋದ್ರ ಅರ್ಥ ಏನು ಗೊತ್ತಾ? ಎಸ್ಕೇಪಿಸಮ್. ಎಲ್ಲ ಗೊತ್ತಿರತ್ತೆ, ಆದರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬುದ್ಧಿವಂತಿಕೆ ಅಂತಾರೆ. ಏನು ಗೊತ್ತಿರಲ್ಲ, ಆದರೆ ಎಲ್ಲ ನಡೀತಾ ಇರತ್ತೆ. ಅದನ್ನ ಹುಚ್ಚತನ ಅಂತಾರೆ. ರೀ, ಒಂದೇ ಒಂದ್ಸರಿ ನನ್ನ ಕಡೆ ನೋಡ್ರಿ. ನನಗೆ ಅಮ್ಮ ಇಲ್ಲ. ಮದುವೆ ಆಗೋಕೆ ಮುಂಚೆ ನಾನೇ ನಿನ್ನನ್ನು ಅಮ್ಮನ ಥರ ನೋಡ್ಕೋತೀನಿ ಅಂತ ಹೇಳಿದ್ರಿ, ನೆನ್ಪಿದ್ಯಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಆದರೆ